ಇದರಿಂದ ಹಿಂದುಳಿದ ವರ್ಗದವರಿಗೇನು ಅನ್ಯಾಯ ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆದರೆ ಕೆಲವು ವರ್ಗಗಳನ್ನು ಸರಿಯಾದ ರೀತಿ ಸರ್ವೇನೆ ಮಾಡದೇನೆ ಅನಾವಶ್ಯಕವಾಗಿ ಒಂದು ವರದಿಯನ್ನು ರಾಜಕೀಯ ಪ್ರೇರಿತವಾಗಿ ಕೊಟ್ಟಾಗ ಸಮುದಾಯಗಳಿಗೆ ದೊಡ್ಡ ಧಕ್ಕೆ ಆಗ್ತದೆ. ಇದು ಬಹಳ ಮುಖ್ಯ. 18ನೇ ಇಸ್ವಿಯಿಂದ ಇದು ನಡೀತಾ ಇದೆ. ಅವತ್ತು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಬೇಕಾಗಿತ್ತು, ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಟರು. ಇವತ್ತು ಈಗಾಗಲೇ ಲಿಂಗಾಯತ ಮುಖಂಡರುಗಳು ವಿನಂತಿ ಮಾಡ್ಕೊಂಡಿದ್ದಾರೆ, ಸ್ವಾಮೀಜಿಗಳು ಮಠಾಧಿಪತಿಗಳು ಹೇಳಿದ್ದಾರೆ, ಅದಲ್ಲದೆ ಒಕ್ಕಲಿಗ ಆದಿಚುಂಚನಗಿರಿ ಶ್ರೀಗಳು ಅಥವಾ ಎಲ್ಲ ಶಾಸಕರುಗಳು ಹೇಳಿದ್ದಾರೆ ಇದು ಅವೈಜ್ಞಾನಿಕ, ಯಾವುದೇ ರೀತಿ ಸ್ವೀಕಾರ ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಆದರೂ ಕೂಡ ಹಠ ತೊಟ್ಟು ಸಿದ್ದರಾಮಯ್ಯನವರು ಇದನ್ನ ಸ್ವೀಕಾರ ಮಾಡಿದ್ದಾರೆ. ಒಂಥರ ಶೆಡ್ ಹೊಡಿತಾ ಇದ್ದಾರೆ ಸಮುದಾಯಗಳಿಗೆ. ಇದರಿಂದ ಏನು ಮಾಡ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರದ್ದು ಒಂದು ಯಾವಾಗಲೂ ಸಂಪ್ರದಾಯ ಏನು ಅಂದರೆ ಎಲ್ಲ ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂಥದ್ದು. ಅದೇ ನಿನ್ನೆ ಸಬ್ಮಿಟ್ ಆಗಿದೆ. ಇದರ ಮುಖಾಂತರ ಯಾವುದೋ ಪೊಲಿಟಿಕಲೈಸ್ ಆಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಹಿಂದುಳಿದ ವರ್ಗ, ಶೋಷಿತ ಪೀಡಿತ ಸಮಾಜ ಮತ್ತೆ ಏನ್ ಪ್ರಾಕ್ಟಿಕಲ್ ಇದೆ, ಯಾರು ಕೂಡ ಈ ಜಾತಿ ಗಣತಿಯ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಅರೆ ಮಾಡಿದಂತ ರೀತಿ ಅಂದ್ರೆ ಇವತ್ತಿನ ಒಂದು ಜಾತಿ ಗಣತೆಯ ಒಂದು ಅನುಸಾರವಾಗಿ ಒಂದು ಸರಿಯಾದ ರೀತಿಯಿಂದ ಸಬ್ಮಿಟ್ ಆಗ್ಬೇಕು ರಿಪೋರ್ಟ್ ಅನ್ನು ತುಂಬಾ ಜನ ಕೂಗಿದ್ರು. ನೋಡೋಣ, ಈಗ ನಿನ್ನೆ ಸಬ್ಮಿಟ್ ಮಾಡಿದ ರಿಪೋರ್ಟ್ ಅನ್ನ ನೋಡೋಣ. ಇದು ಸರ್ಕಾರ ಇದು ಯಾವುದೇ ಒಂದು ರಾಜಕೀಯ ದುರುದ್ದೇಶನ ಇಟ್ಕೊಂಡು ಚಿಂತನೆ ಮಾಡಿದೆ. ನಿಜವೂ ಕೂಡ ಹಿಂದುಳಿದ ವರ್ಗದ ಶೋಷಿತ ಪೀಡಿತ ಸಮಾಜಗಳ ಒಂದು ಶ್ರೇಯೋಭಿವೃದ್ಧಿಯನ್ನ ಸ್ವಲ್ಪ ಪಾರದರ್ಶಕತೆಯಿಂದ ಈ ಒಂದು ರಿಪೋರ್ಟ್ ಇರಬೇಕು ಅನ್ನೋ ನಮ್ಮೆಲ್ಲರೂ ಕೂಡ ಇದರಿಂದ ಹಿಂದುಳಿದ ವರ್ಗದವರಿಗೇನು ಅನ್ಯಾಯ ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆದರೆ ಕೆಲವು ವರ್ಗಗಳನ್ನು ಸರಿಯಾದ ರೀತಿ ಸರ್ವೇನೆ ಮಾಡದೇನೆ ಅನಾವಶ್ಯಕವಾಗಿ ಒಂದು ವರದಿಯನ್ನು ರಾಜಕೀಯ ಪ್ರೇರಿತವಾಗಿ ಕೊಟ್ಟಾಗ ಸಮುದಾಯಗಳಿಗೆ ದೊಡ್ಡ ಧಕ್ಕೆ ಆಗ್ತದೆ. ಇದು ಬಹಳ ಮುಖ್ಯ. 18ನೇ ಇಸ್ವಿಯಿಂದ ಇದು ನಡೀತಾ ಇದೆ. ಅವತ್ತು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಬೇಕಾಗಿತ್ತು, ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಟರು. ಇವತ್ತು ಈಗಾಗಲೇ ಲಿಂಗಾಯತ ಮುಖಂಡರುಗಳು ವಿನಂತಿ ಮಾಡ್ಕೊಂಡಿದ್ದಾರೆ, ಸ್ವಾಮೀಜಿಗಳು ಮಠಾಧಿಪತಿಗಳು ಹೇಳಿದ್ದಾರೆ, ಅದಲ್ಲದೆ ಒಕ್ಕಲಿಗ ಆದಿಚುಂಚನಗಿರಿ ಶ್ರೀಗಳು ಅಥವಾ ಎಲ್ಲ ಶಾಸಕರುಗಳು ಹೇಳಿದ್ದಾರೆ ಇದು ಅವೈಜ್ಞಾನಿಕ, ಯಾವುದೇ ರೀತಿ ಸ್ವೀಕಾರ ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಆದರೂ ಕೂಡ ಹಠ ತೊಟ್ಟು ಸಿದ್ದರಾಮಯ್ಯನವರು ಇದನ್ನ ಸ್ವೀಕಾರ ಮಾಡಿದ್ದಾರೆ. ಒಂಥರ ಶೆಡ್ ಹೊಡಿತಾ ಇದ್ದಾರೆ ಸಮುದಾಯಗಳಿಗೆ. ಇದರಿಂದ ಏನು ಮಾಡ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರದ್ದು ಒಂದು ಯಾವಾಗಲೂ ಸಂಪ್ರದಾಯ ಏನು ಅಂದರೆ ಎಲ್ಲ ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂಥದ್ದು. ಅದೇ ನಿನ್ನೆ ಸಬ್ಮಿಟ್ ಆಗಿದೆ. ಇದರ ಮುಖಾಂತರ ಯಾವುದೋ ಪೊಲಿಟಿಕಲೈಸ್ ಆಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಹಿಂದುಳಿದ ವರ್ಗ, ಶೋಷಿತ ಪೀಡಿತ ಸಮಾಜ ಮತ್ತೆ ಏನ್ ಪ್ರಾಕ್ಟಿಕಲ್ ಇದೆ, ಯಾರು ಕೂಡ ಈ ಜಾತಿ ಗಣತಿಯ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಅರೆ ಮಾಡಿದಂತ ರೀತಿ ಅಂದ್ರೆ ಇವತ್ತಿನ ಒಂದು ಜಾತಿ ಗಣತೆಯ ಒಂದು ಅನುಸಾರವಾಗಿ ಒಂದು ಸರಿಯಾದ ರೀತಿಯಿಂದ ಸಬ್ಮಿಟ್ ಆಗ್ಬೇಕು ರಿಪೋರ್ಟ್ ಅನ್ನು ತುಂಬಾ ಜನ ಕೂಗಿದ್ರು. ನೋಡೋಣ, ಈಗ ನಿನ್ನೆ ಸಬ್ಮಿಟ್ ಮಾಡಿದ ರಿಪೋರ್ಟ್ ಅನ್ನ ನೋಡೋಣ. ಇದು ಸರ್ಕಾರ ಇದು ಯಾವುದೇ ಒಂದು ರಾಜಕೀಯ ದುರುದ್ದೇಶನ ಇಟ್ಕೊಂಡು ಚಿಂತನೆ ಮಾಡಿದೆ. ನಿಜವೂ ಕೂಡ ಹಿಂದುಳಿದ ವರ್ಗದ ಶೋಷಿತ ಪೀಡಿತ ಸಮಾಜಗಳ ಒಂದು ಶ್ರೇಯೋಭಿವೃದ್ಧಿಯನ್ನ ಸ್ವಲ್ಪ ಪಾರದರ್ಶಕತೆಯಿಂದ ಈ ಒಂದು ರಿಪೋರ್ಟ್ ಇರಬೇಕು ಅನ್ನೋ ನಮ್ಮೆಲ್ಲರೂ ಕೂಡ ವಿನಂತಿ.